ಹಲೋ ನಮಸ್ತೆ ಫ್ರೆಂಡ್. ಟಿ ನರಸೀಪುರದಲ್ಲಿ ಕುಂಭಮೇಳ ನಡೆಯಿತು. ನಮ್ಮ ತಲಕಾಡಿನಿಂದ 14 ಕಿಲೋಮೀಟರ್ ದೂರವಾಗುತ್ತದೆ. ನೋಡಿ, ಇಲ್ಲಿ ಬಂದು ನೀರಿನಲ್ಲಿ ಮುಳುಗಿ ಇಷ್ಟಾರ್ಥಗಳನ್ನು ಬೇಡಿಕೊಂಡರೆ ಸ್ವಾಮಿ ವಿಗ್ರಹ ನರಸಿಂಹಸ್ವಾಮಿ ನೆಲೆಸಿರುವ ಜಾಗ ಇದು. ಲಕ್ಷ್ಮೀ ನರಸಿಂಹಸ್ವಾಮಿ ಎಂದು ಕರೆಯುತ್ತಾರೆ. ಇಲ್ಲಿ ಬಂದು ತಮ್ಮ ಇಷ್ಟಾರ್ಥಗಳನ್ನು ಬೇಡಿಕೊಂಡರೆ ದೇವರು ಈಡೇರಿಸುತ್ತಾರೆ. ಪ್ರಯಾಗ್ರಾಜಲ್ಲಿ ಹೇಗೆ ಕುಂಭಮೇಳ ನಡೆಯಿತು, ಅದೇ ರೀತಿ ಇಲ್ಲಿ ಹೋದ ವಾರ ಮಹಾಕುಂಭಮೇಳ ನಡೆಯಿತು. ಇಲ್ಲಿ 3 ನದಿಗಳ ಸಂಗಮವಾಗುತ್ತದೆ. ತುಂಗಭದ್ರಾ, ಕಾವೇರಿ, ಕಪಿಲಾ ನದಿ. ಇದಕ್ಕೆ ಹಳೆಯ ಹೆಸರು ಬಂದು ತಿರುಮಲಗೂಡು ಎಂದು ಕರೆಯುತ್ತಾರೆ. ಈಗ ಟಿ ನರಸೀಪುರ ಎಂದು ಕರೆಯುತ್ತಾರೆ. ಈ ನದಿಗಳಲ್ಲಿ ಬಂದು ತಮ್ಮ ಇಷ್ಟಾರ್ಥಗಳನ್ನು ಬೇಡಿಕೊಂಡು ನದಿಯಲ್ಲಿ ಮುಳುಗಿ ಸ್ನಾನ ಮಾಡಿ ದೇವರ ದರ್ಶನ ಪಡೆದ ಸಹಸ್ರಾರು ಜನಗಳು ಸೇರಿದರು. ನಾವು ಹೋದ ವಾರ ರಶ್ ಇದರಿಂದ ಈ ವಾರ ಬಂದು ಪೂಜೆ ಮಾಡಿಸಿಕೊಂಡು ಬಂದಿದ್ದೇವೆ. ನೋಡಿ, ಇದು ಉಗ್ರ ನರಸಿಂಹಸ್ವಾಮಿಯ ಗೋಪುರ. ತುಂಬ ಹಳೆಯ ಪ್ರಸಿದ್ಧವಾದ ದೇವಾಲಯ ಇದು. ಇಲ್ಲಿ ಬಂದು ಜನಗಳು ತಮ್ಮ ಇಷ್ಟಾರ್ಥಗಳನ್ನು ಈಡೇರಿಸಿಕೊಂಡು ಹೋಗ್ತಾರೆ. ನೋಡಿ, ಉಗ್ರ ನರಸಿಂಹಸ್ವಾಮಿ, ಲಕ್ಷ್ಮೀ ನರಸಿಂಹಸ್ವಾಮಿ ನಿಮ್ಮೆಲ್ಲರಿಗೂ ಒಳ್ಳೆಯದು ಮಾಡಲಿ.